ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ಲರೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಹಬ್ಬ ಸ್ಪೆಷಲ್ ಆಗಿ ದೇವರ ನೈವೇದ್ಯಕ್ಕೆ ಇಡೋ ಥರ ದೇವಸ್ಥಾನದಲ್ಲಿ ಮಾಡೋ ಥರನೇ ಪುಳಿಯೋಗರೆ ಮಾಡೋದು ತೋರಿಸ್ಕೊಡ್ತೀನಿ. ಇದನ್ನು 2 ದಿವಸ ಮುಂಚೆನೇ ಮಾಡಿ ಯಾವ ರೀತಿ ಸ್ಟೋರ್ ಮಾಡ್ಕೋಬೋದು. ಸೊ ಇದು ನಿಮಗೆ ಯಾವ ಥರ ಈಸಿಯಾಗಿ ಮಾತಾಡೋದು ಕಂಪ್ಲೀಟಾಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ಈ ರೆಸಿಪಿನ ನೋಡಿ ಟ್ರೈ ಮಾಡಿ, ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇದು ಮಾಡೋದಕ್ಕೆ ಈ ಥರ ಸೈಜ್ ಒಂದು 4 ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ, 4 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ, ಸೇಮ್ ಅರ್ಧ ಟೀ ಸ್ಪೂನ್ ಎಳ್ಳು ತೊಗೊಂಡಿದ್ದೀನಿ, ಬ್ಲ್ಯಾಕ್ ಆ್ಯಂಡ್ ವೈಟ್ 2 ತೊಗೊಂಡಿದ್ದೀನಿ. ಯಾವುದಾದ್ರೂ ಒಂದಿದ್ರೂ ಯೂಸ್ ಮಾಡಿ. 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಉದ್ದಿನಬೇಳೆ, 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಮೆಣಸು, 1 ಟೀ ಸ್ಪೂನ್ ಧನಿಯಾ ಕಾಳು ತೊಗೊಂಡಿದ್ದೀನಿ. ಹಾಗೆ ಒಂದು 2 ರಿಂದ 3 ಕಡ್ಡಿ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಆಲ್ರೆಡಿ ನಂದು ರೇಖಾ ಅಡುಗೆ ಯೂಟ್ಯೂಬ್ ಚಾನಲಲ್ಲಿ ಎಷ್ಟೊಂದು ವೆರೈಟಿ ಪುಳಿಯೋಗರೆ ರೆಸಿಪಿ ಎಲ್ಲ ಹಾಕಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂದರೆ ಒಂದ್ಸರಿ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ, ಅಥವಾ ಹಾಗೆ ಕೂಡ ಸರ್ಚ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ವೆರೈಟಿ ಆಫ್ ಪ್ರಸಾದಗಳೆಲ್ಲ ಮಾಡಿದ್ದೀನಿ. ಇವತ್ತು ಮಾಡೋದು ಕೂಡ ಟ್ರೈ ಮಾಡಿ ನೋಡಿ. ಇವತ್ತು ಮಾಡೋಂಥ ರೆಸಿಪಿ ಪೌಡ್ರಾಗೂ ಯೂಸ್ ಮಾಡ್ಕೋಬೋದು, ಹಾಗೆ ಗೊಜ್ಜು ಥರನೂ ಮಾಡಿ ಇಟ್ಕೊಬೋದು, ಅಥವಾ ಹಾಗೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಎಲ್ಲ ಕಂಪ್ಲೀಟಾಗಿ ತೋರಿಸ್ಕೊಟ್ಟಿದ್ದೀನಿ, ನಿಮಗೆ ಈಸಿ ಆಗುತ್ತೆ. ಸೊ ಖಂಡಿತ ರೆಸಿಪಿ ಲಾಸ್ಟ್ ಗಂಟೆ ನೋಡಿ. ಇವಾಗ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನು ನಾನು ಒಂದೊಂದು ನಿಮಿಷ ಹಾಗೆ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟು ಸಿಯೋದಕ್ಕೆ ಬಿಡಬೇಡಿ. ಈ ಪುಳಿಯೋಗರೆ ಪೌಡ್ರ್ ಅನ್ನೋದು ಕರೆಕ್ಟಾಗಿ ಫ್ರೈ ಮಾಡ್ದೇ ಚೆನ್ನಾಗಿ ಬರೋದು. ಹಾಗೆ ಇದಕ್ಕೆ ಸಾಸಿವೆ, ಜೀರಿಗೆ, ಮೆಣಸು ಇದೆಲ್ಲ ಹಾಕ್ಕೊತಾ ಇದ್ದೀನಿ. ಎಲ್ಲ ಅಳತೆ ಪ್ರಕಾರ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಒಂದು ಜಾಸ್ತಿ ಆಯಿತು, ಒಂದು ಕಡಿಮೆ ಆಯಿತು ಅಂದ್ರೂ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಸೊ ನಾನು ಹೇಳೋ ಥರ ಅಳತೆ ಪ್ರಕಾರ ಮಾಡಿಟ್ಕೊಳ್ಳಿ. ನಾನು ಇದನ್ನು 2 ಟೈಮ್ಗೆ ಆಗೋಷ್ಟು ಪೌಡ್ರ್ ಮಾಡ್ತಾಯಿದ್ದೀನಿ. ಸೊ 2 ಟೈಮ್ಗೆ ಅಂದರೆ ನಾವು ಆರಾಮಾಗಿಲ್ಲಿ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಪೌಡ್ರು ಬರಬೇಕು. ಆ ಅಳತೆಗೆ ನಾನು ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತೀರಂದರೆ ನಾನು ತೋರಿಸೋಂಥ ಇಂಗ್ರೀಡಿಯೆಂಟ್ಸ್ನ ಡಬಲ್ ಆಗಿ ಮಾಡ್ಕೋಬೋದು. ಹಾಗೆ ಇವಾಗ ವರಮಹಾಲಕ್ಷ್ಮಿ ಹಬ್ಬ ನಡೆಯುತ್ತಾ ಇರೋದ್ರಿಂದ ನಾನು ರೇಖಾ ಟ್ಯಾಲೆಂಟ್ ಯೂಟ್ಯೂಬ್ ಚಾನಲಲ್ಲಿ ತುಂಬಾ ಶಾಪಿಂಗ್ ವಿಡಿಯೋ ಮತ್ತು ಟಿಪ್ಸ್ ವಿಡಿಯೋ ಅದೆಲ್ಲ ಹಾಕ್ತಾಯಿದ್ದೀನಿ. ನೀವೇನಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಅಲ್ಲಿ ಕೂಡ ಹೋಗಿ ಚೆಕ್ ಮಾಡಿ. ಇನ್ಸ್ಟಾ ಪೇಜ್ ರೇಖಾ ಅಡುಗೆ, ರೇಖಾ ಟ್ಯಾಲೆಂಟ್ ಎಲ್ಲ ಇದೆ, ಫಾಲೋ ಮಾಡ್ಕೊಳ್ಳಿ. ನಿಮಗೆ ಡಿಫ್ರೆಂಟ್ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಹಾಗೆ ಇವಾಗ ನೋಡ್ತಾ ಇರ್ಬೋದು, ಇದನ್ನು ಡ್ರೈ ರೋಸ್ಟ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ತಣ್ಣಗಾಗಬೇಕು, ಬಿಸಿ ಇರೋವಾಗ ಪೌಡ್ರ್ ಮಾಡೋಕ್ಕೆ ಹೋಗಬೇಡಿ. ಆನಂತರ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ, 2 ಟೇಬಲ್ ಸ್ಪೂನ್ ಆಗೋಷ್ಟು ಎಳ್ಳೆಣ್ಣೆ ಹಾಕ್ಕೊಂಡಿದ್ದೀನಿ. ಇದು ನಿಮಗೆ ಒರಿಜಿನಲ್ ಟೇಸ್ಟ್ ಬರಬೇಕಂದ್ರೆ ಎಳ್ಳೆಣ್ಣೆಲ್ಲೇ ಮಾಡಬೇಕು. ಆದರೆ ನಮ್ಮನೇಲಿ ಅಷ್ಟಾಗಿ ತಿನ್ನೋದಿಲ್ಲ ಅಂತ ನಾನು 2 ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೆಲವೊಮ್ಮೆ ಕಡಲೆಕಾಯಿ ಎಣ್ಣೆ ಇದ್ದರೆ ನೀವು ಅದರಲ್ಲೂ ಮಾಡ್ಕೋಬೋದು. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಬೀಜ ಇದೆಲ್ಲ ಹಾಕ್ಕೊತಾ ಇದ್ದೀನಿ. ಇದು ಎಷ್ಟು ಬೇಕೋ ನೀವು ಧಾರಾಳವಾಗಿ ಹಾಕ್ಕೋಬೋದು. ಕೆಲವ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ, ಕೆಲವ್ರಿಗೂ ಎಲ್ಲೋ ಒಂದೊಂದು ಪೀಸ್ ಸಿಗೋ ಥರ ಇದನ್ನು ನಡೆಯುತ್ತೆ. ಇಲ್ಲಿ ನಾನು ಒಂದು ಚಿಕ್ಕ ನಿಂಬೆ ಗಾತ್ರದಷ್ಟು ಹುಣಸೆನ 1 ಕಪ್ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಇದು ಹಳೆ ಹುಣಸೆನೂ ಸ್ವಲ್ಪ ಡಾರ್ಕ್ ಆಗಿರುತ್ತೆ. ನಿಮ್ಮ ಹತ್ರ ಯಾವುದಿದೆ ಅದನ್ನೇ ನೆನೆ ಹಾಕ್ಕೊಳ್ಳಿ, ಪರವಾಗಿಲ್ಲ. ವೈಟ್ದಾದ್ರೂ ಆಗಿರಲಿ, ಮೀಡಿಯಮ್ ಕಲರ್ ಆದರೂ ಪರವಾಗಿಲ್ಲ, ಡಾರ್ಕ್ ಬ್ಲ್ಯಾಕ್ ಇದ್ರೂ ಪರವಾಗಿಲ್ಲ. ಸ್ವಲ್ಪ ಡಾರ್ಕ್ ಬ್ಲ್ಯಾಕ್ ಆಗಿದ್ದರೆ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇರುತ್ತೆ. ಮೀಡಿಯಮ್ ಆಗಿರೋದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಹೊಸದಾಗಿ ಬೆಳ್ಳಗಿರುತ್ತಲ್ಲ, ಅದು ಒಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಇಲ್ಲಿ ಒಗ್ಗರಣೆಗೆ ಒಂದು 7 ಒಣಗಿದ ಮೆಣಸಿನ್ಕಾಯಿ, ಒಂದು ಅರ್ಧ ಟೀ ಸ್ಪೂನ್ ಹಿಂಗು, ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಯಾವಾಗ ಅಂದರೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಚನ್ನಾಗಿ ಕಲರ್ ಚೇಂಜ್ ಆದಮೇಲೆ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ. ಆನಂತರ ಹುಣಸೆಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ. ಇದು ಬಂದು ತುಂಬ ಲಿಕ್ವಿಡ್ ಆಗಿರಬಾರ್ದು, ಸ್ವಲ್ಪ ತಿಕ್ಕಾಗಿರ್ಬೇಕಂದ್ರೆ ಸ್ವಲ್ಪ ಗಟ್ಟಿಯಾಗೂ ಇರಬೇಕು, ಮತ್ತು ಅದು ನೀರು ಥರನೂ ಇರಬೇಕು. ಮತ್ತು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಮಿನಿಮಮ್ ಅಂದರೆ ಒಂದು 7 ರಿಂದ 8 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ. ಬೇಗನೆ ಎಣ್ಣೆ ಬಿಡುತ್ತೆ ಅಂದ್ಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಟು ಕುದಿಸೋಕೆ ಹೋಗಬೇಡಿ. ಆನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಇದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಹುಳಿ ಅಂಶನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಅದಕ್ಕೋಸ್ಕರನೇ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ. ಇದು ಕುದಿಯೋ ಟೈಮ್ಗೆ ನಾನು ಏನು ಹುರಿದಿಟ್ಟಿದ್ನಲ್ವ, ಅದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಂಬರ್ತೀನಿ ನಾನು. ಸೊ ಇವಾಗ ಈ ಗೊಜ್ಜು ಚೆನ್ನಾಗಿ ಕುದಿಬೇಕು, ಸೈಡಲ್ಲೆಲ್ಲ ಎಣ್ಣೆ ರಿಲೀಸ್ ಆಗಬೇಕು. ಇವಾಗ ನೋಡ್ತಾ ಇರ್ಬೋದು, ಚೆನ್ನಾಗಿ ಗೊಜ್ಜು ರೆಡಿ ಆಗಿದ್ಮೇಲೆ ನಾನು ಪೌಡ್ರ್ ಮಾಡಿಟ್ಟಿದ್ನಲ್ವ, ಇದರಲ್ಲಿ ಅರ್ಧ ಭಾಗದಷ್ಟು ಹಾಕ್ಕೊತಾ ಇದ್ದೀನಿ. ಸುಮಾರು ಒಂದು 5 ಟೇಬಲ್ ಸ್ಪೂನ್ ಆಗೋಷ್ಟು ಮಾತ್ರ ನಾನು ಪೌಡ್ರ್ ಮಾಡಿರೋದು. ಅರ್ಧ ಎತ್ತಿಟ್ಕೊಂಡು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊತೀನಿ. ಮತ್ತು ನಾವು ಗೊಜ್ಜು ಮಾಡಿದಾಗ ಹಾಕ್ಕೊಬೋದು, ಅಥವಾ ನೀವು ಡೈರೆಕ್ಟಾಗಿ ಪೌಡ್ರನ್ನ ಸ್ವಲ್ಪ ಲೈಟಾಗಿ ಒಗ್ಗರಣೆ ಹಾಕಿ ರೈಸಿಗೆ ಪೌಡ್ರನ್ನು ಮಿಕ್ಸ್ ಮಾಡಿ ಆ ಥರನೂ ಮಾಡ್ಬೋದು. ಅದು ಚೆನ್ನಾಗಿರುತ್ತೆ.
ಹುಣ್ಸೆಹಣ್ಣು ಇಷ್ಟಪಡಲ್ಲ ಅನ್ನೋರು ಜಸ್ಟ್ ಪೌಡ್ರಿಗೆ ರೈಸಿಗೆ ಪೌಡ್ರ್ ಹಾಕಿ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಹುಣ್ಸೆಹಣ್ಣು ಇಷ್ಟಪಡೋರು ಈ ಥರ ಮಾಡ್ಕೋಬೋದು. ಇವಾಗ ಪೌಡ್ರ್ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಯಾವ ಥರ ಅಂದರೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಪೌಡ್ರ್ ಹಾಕಿದ ತಕ್ಷಣ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಎಣ್ಣೆ ರಿಲೀಸ್ ಆದಮೇಲೆ ನಮಗೆ ಗೊಜ್ಜು ರೆಡಿ ಆಗುತ್ತೆ. ಇದನ್ನು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಏರ್ ಟೈಟ್ ಬಾಟಲ್ ಅಥವಾ ಟಿಫನ್ ಬಾಕ್ಸ್ ಆ ಥರದಲ್ಲಿ ಹಾಕಿ ನೀವು ಫ್ರಿಜ್ಜಲ್ಲಿ ಕೂಡ ಇಟ್ಕೊಬೋದು. ಒಂದು 2 ರಿಂದ 3 ತಿಂಗಳವರೆಗೂ ಯೂಸ್ ಮಾಡ್ಕೋಬೋದು. ಯಾಕಂದರೆ ಇದಕ್ಕೆ ಬೇರೆ ಥರ ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಯಾವಾಗ ಬೇಕು ಆವಾಗ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇವಾಗ ಗೊಜ್ಜು ರೆಡಿ ಆಗಿದೆ. ನಾನು ಇನ್ನೊಂದು ಸ್ವಲ್ಪ ಗೊಜ್ಜಿಗೆ ರೈಸ್ ಮಿಕ್ಸ್ ಮಾಡ್ಕೊತೀನಿ. ಪುಳಿಯೋಗರೆ ಅಂತ ಬಂದಾಗ ನಮಗೆ ಮಸಾಲೆ ಸ್ವಲ್ಪ ಡಾರ್ಕ್ ಆಗಿದ್ರೇ ಚೆನ್ನಾಗಿರುತ್ತೆ. ಇನ್ನೊಂದು ನೀವು ಟಿಪ್ಸ್ ಏನು ಫಾಲೋ ಮಾಡಬೇಕಂದ್ರೆ ಕಲಸಿದ ತಕ್ಷಣ ತಿನ್ನೋಕೆ ಹೋಗಬೇಡಿ. ಆ ಟೇಸ್ಟ್ ನಿಮಗೆ ಬರಬೇಕಂದ್ರೆ ಒಂದು 5 ನಿಮಿಷ ಬಿಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಅದೆಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ರೈಸಿಗೆ ಹೊಂದ್ಕೊಂಡು ಆ ಫ್ಲೇವರೆಲ್ಲ ಹೊಂದ್ಕೋಬೇಕು. ಆವಾಗ ನಿಮಗೆ ತಿನ್ನೋದಕ್ಕೆ ಒರಿಜಿನಲ್ ಪುಳಿಯೋಗರೆ ಟೇಸ್ಟ್ ಬರುತ್ತೆ. ಸೊ ಬಿಸಿ ಬಿಸಿ ಇದೆ ಅಂದ್ಬಿಟ್ಟು ಹಂಗೆ ತಿನ್ನೋಕೆ ಹೋದರೆ ನಿಮ್ಗೆ ಆ ಟೇಸ್ಟ್ ಬರೋದಿಲ್ಲ. ಒಂದು 5 ನಿಮಿಷ ಮಿಕ್ಸ್ ಮಾಡಿ ಬಿಡಬೇಕು. ಇವಾಗ ಸ್ಟವ್ ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಆ ನಂತರ 5 ನಿಮಿಷ ಬಿಟ್ಟು ನೀವು ಸರ್ವ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಇನ್ನು ಮುಂದೆ ರೆಸಿಪಿಗಳು ಬರ್ತಾ ಇರುತ್ತೆ. ತುಂಬ ಜನ ಒಳ್ಳೆ ಕಮೆಂಟ್ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಕಮೆಂಟ್ಗೆ ರಿಪ್ಲೈ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಇವತ್ತು ಅಥವಾ ನಾಳೆ ಅಷ್ಟೊತ್ತಿಗೆ ನಾನು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ತುಂಬ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಹೇಗೆ ಇರಲಿ. ಎಲ್ಲ ಥರ ಹಬ್ಬಕ್ಕೆ ಬೇಕಾಗಿರೋಂಥ ರೆಸಿಪಿ ಇದೆ. ನೀವು ಏನಾದರೂ ನೋಡಿಲ್ಲ ಅಂದರೆ ಒಂದ್ಸರಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಮಾಡಿರೋಂಥ ರೆಸಿಪಿನೂ ಮನೇಲಿ ಹಬ್ಬದ ಟೈಮಲ್ಲಿ ದೇವರ ನೈವೇದ್ಯಕ್ಕಾದರೂ ಮಾಡ್ಕೋಬೋದು, ಡೈಲಿ ಯೂಸ್ಗೂ ಮಾಡ್ಕೋಬೋದು. ಖಂಡಿತ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.